ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ದ ಒಡಿಸಿ ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಮ್ಯಾಟ್ ಡೆಮನ್ ಅಂಡ್ ಅನೆ ಹ್ಯಾಥವೇ. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಒಡಿಸಿಯಸ್ ತನ್ನ ಹೆಂಡತಿ ಪೆನಿಲೋಪ್ ಮತ್ತು ಆಗತಾನೆ ಹುಟ್ಟಿರುವಂತಹ ತನ್ನ ಮಗ ಟೆಲಿಮ್ಯಾಕಸ್ ನ ಬಿಟ್ಟು ಬ್ಯಾಟಲ್ ಆಫ್ ಟ್ರಜನ್ ನ ಗೆದ್ದು ಮರಳಿ ವಾಪಸ್ ಅವನ ಹೆಂಡತಿ ಹತ್ರ ಬರೋದಾಗಿ ತನ್ನ ಹೆಂಡತಿ ಪೆನಿಲೋಪ್ ಹತ್ರ ಅವನು ಒಂದು ಪ್ರಾಮಿಸ್ ಮಾಡಿರ್ತಾನೆ. ಆದರೆ ಯುದ್ಧಕ್ಕೆ ಹೋದಂತಹ ಒಡಿಸಿಯಸ್ ಮತ್ತು ಅವನ ಸೈನ್ಯ ಸುಮಾರು 20 ವರ್ಷ ಕಳೆದರೂ ಒಡಿಸಿಯಸ್ ನು ಸೇರಿ ಯಾವುದೇ ಒಬ್ಬ ಸೈನಿಕನು ಸಹ ಮರಳಿ ಇತಾಕ ಸಾಮ್ರಾಜ್ಯಕ್ಕೆ ಹಿಂತಿರುಗಿ ಬಂದಿರೋದಿಲ್ಲ. ಒಡಿಸಿಯಸ್ ನ ಬರುವಿಕೆಯನ್ನೇ ಎದುರು ನೋಡುತ್ತಿರುವಂತಹ ಅವನ ಹೆಂಡತಿ ಪೆನಿಲೋಪ್ ಮತ್ತು ಅವನ ಮಗ ಟೆಲಿಮ್ಯಾಕಸ್ ಫೈನಲಿ ಅವರ ನಿರೀಕ್ಷೆಯಂತೆ ಒಡಿಸಿಯಸ್ ನ ಸೇರೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಮ್ಯಾಟ್ ಡೆಮನ್ ಆಸ್ ಒಡಿಸಿಯಸ್ ಫಿಲ್ಮ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ತುಂಬಾ ಸೆಟಲ್ಡ್ ಆಗಿ ಆಕ್ಟ್ ಮಾಡೋದ್ರ ಮೂಲಕ ಅವ್ರದೇ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಅವರು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಆನೆ ಹ್ಯಾಥವೇ ಆಸ್ ಒಡಿಸಿಸ್ ವೈಫ್ ಪೆನೆಲೋಪ್ ಅವ್ರಿಗೆ ಈ ಫಿಲ್ಮ್ ಅಲ್ಲಿ ಒಂದು ಒಳ್ಳೆ ವೇಟೇಜ್ ಇರುವಂತಹ ಕ್ಯಾರೆಕ್ಟರ್ ಸಿಕ್ಕಿದೆ. ಅವರ ಆಕ್ಟಿಂಗ್ ಸಹ ಡೀಸೆಂಟ್ ಆಗಿ ಬಂದಿದೆ. ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ರುಟೀನ್ ಫ್ಯಾಮಿಲಿ ಡ್ರಾಮಾ ಆಗಿ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಲ್ಲಿ ಒಂದಷ್ಟು ಫ್ಯಾಂಟಸಿ ಐಡಿಯಾಸ್ ನ ಯೂಸ್ ಮಾಡಿ ಆ ಕಥೆಯ ಒರಿಜಿನಾಲಿಟಿನ ಡೈಲ್ಯೂಟ್ ಮಾಡಿದ್ದಾರೆ. ಅದರಿಂದಾಗಿ ಸ್ಟೋರಿ ವೈಸು ನನಗೆ ವರ್ಕ್ ಆಗ್ಲಿಲ್ಲ. ಇನ್ನು ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಮ್ ಒಡಿಸಿಯಸ್ ಅಂಡ್ ಟೀಮ್ ಮತ್ತು ಆ ಮಾನ್ಸ್ಟರ್ ಮಧ್ಯ ಗುಹೆ ಒಳಗೆ ನಡೆಯುವಂತಹ ಟಾಮ್ ಅಂಡ್ ಜೆರಿ ಆಟ ಹಾಗೂ ಆ ಮಾನ್ಸ್ಟರ್ ನ ಕಣ್ಣು ತಪ್ಪಿಸಿ ಗುಹೆಯಿಂದ ಆಚೆ ಬಂದು ಎಸ್ಕೇಪ್ ಆಗುವಂತಹ ಸೀಕ್ವೆನ್ಸ್, ಆ ಪೋರ್ಷನ್ಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಎಂಗೇಜಿಂಗ್ ಆಗಿ ಬಂದಿದೆ. ನನಗೆ ಅದು ವರ್ಕ್ ಆಯ್ತು. ಹೆಜ್ಜೆ ಹೆಜ್ಜೆಗೂ ಎದುರಾಗುವಂತಹ ಸಂಕಷ್ಟಗಳಿಂದಾಗಿ ಒಡಿಸಿಸ್ ತನ್ನ ಬೃಹತ್ ಗಾತ್ರದ ಸೈನ್ಯವನ್ನ ಹೇಗೆ ಹಂತ ಹಂತವಾಗಿ ಕಳೆದುಕೊಳ್ಳಬೇಕಾಗಿ ಬರುತ್ತೆ ಅನ್ನೋ ಒಂದು ಪೋರ್ಷನ್ಸ್ ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿ ಬಂದಿದೆ. ಆ ಮಾಟಗಾತಿಯ ಐಡಿಯಾ ಹಾಗೂ ಅಲ್ಲಿಂದ ನೆಕ್ಸ್ಟ್ ಬರುವಂತಹ ಒಂದಷ್ಟು ಫ್ಯಾಂಟಸಿ ಐಡಿಯಾಸ್ ನನಗೆ ಫಸ್ಟ್ ಹಾಫ್ ಅಲ್ಲಿ ವರ್ಕ್ ಆಗ್ಲಿಲ್ಲ. ನೆಗೆಟಿವ್ಸ್ ಜೊತೆಗೆ ಪಾಸಿಟಿವ್ಸ್ ಅಷ್ಟೇ ಇರೋದ್ರಿಂದ ನನಗೆ ಫಸ್ಟ್ ಹಾಫ್ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಇನ್ನು ಸೆಕೆಂಡ್ ಹಾಫ್ ದ ಫಿಲಮ್ ಅಲ್ಲಿ ಒಡಿಸಿಯಸ್ ಮತ್ತು ಅವನ ಟೀಮ್ ಸಮುದ್ರದಲ್ಲಿ ಎದುರಾಗುವಂತಹ ಒಂದು ದೊಡ್ಡ ಸುಳಿಯಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಸೀನ್ ಬಿಟ್ರೆ, ಮೆಜಾರಿಟಿ ಆಫ್ ದ ಪೋರ್ಷನ್ಸ್ ಅಲ್ಲಿ ಸ್ಕ್ರೀನ್ ಪ್ಲೇ ಪ್ಲೇನ್ ಆಗಿ ತಗೊಂಡೋಗಿದ್ದಾರೆ. ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಒಡಿಸಿಸ್ ನ ವೈಫ್ ಪೆನಿಲೋಪ್ ಆ ಬಿಲ್ಲನ್ನ ಕೈಗೆ ತಗೊಂಡಾಗ್ಲೇನೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಐಡಿಯಾ ನನಗೆ ಆಲ್ರೆಡಿ ಪ್ರೆಡಿಕ್ಟಬಲ್ ಆಗಿತ್ತು. ಅದರಿಂದಾಗಿ ಒಡಿಸಿಯಸ್ ಆ ಬಾಣ ಹೊಡೆಯೋದ್ರ ಮೂಲಕ ತನ್ನ ಐಡೆಂಟಿಟಿನ ರಿವೀಲ್ ಮಾಡುವಂತಹ ಸೀನು ಈ ಫಿಲಮ್ ನ ಕಾಂಟೆಕ್ಸ್ಟ್ ಅಲ್ಲಿ ಒಳ್ಳೆ ಐಡಿಯಾನೇ ಆದ್ರೂ ನನಗೆ ಅದು ವರ್ಕ್ ಆಗ್ಲಿಲ್ಲ. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಫೈಟ್ ಈ ಫಿಲಮ್ ನ ಮೇಜರ್ ಹೈಲೈಟ್. ಇನ್ನು ಸ್ಕ್ರೀನ್ ಪ್ಲೇ ಪ್ಲೇನ್ ಆಗಿ ತಗೊಂಡೋಗಿದ್ರು ಲವ್ ಸ್ಟೋರಿ ಆಂಗಲ್ ಅಲ್ಲಿ ತೋರಿಸಿರುವಂತಹ ಒಂದಷ್ಟು ವಿಷಯಗಳು ನನಗೆ ಲೈಕ್ ಆಯ್ತು. ಇದರಿಂದಾಗಿ ಸೆಕೆಂಡ್ ಹಾಫ್ ನನಗೆ ಡೀಸೆಂಟ್ ವಾಚ್ ಫೀಲ್ ಕೊಡ್ತು. ಫಿಲಮ್ ಎಂಡ್ ಆದ್ಮೇಲೆ ಈ ಫಿಲಮ್ ನ ಮೇನ್ ಪ್ಲಾಟ್ ರೀಸೆಂಟ್ ಆಗಿ ಹಿಂದಿ ಫಿಲಂ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿದ್ದಂತಹ ಮೇ ವಾಪಸ್ ಆऊंगा ಆ ಫಿಲಂ ನ ಕತೆಗೆ ಮ್ಯಾಚ್ ಆಗ್ತಿದೆ ಅಂತ ನನ್ಗನ್ಸ್ತು. ಈ ಫಿಲಂ ಅಲ್ಲಾದ್ರೂ ಸ್ಕ್ರೀನ್ ಪ್ಲೇ ನ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಒಂದಷ್ಟು ಫ್ಯಾಂಟಸಿ ಐಡಿಯಾಸ್ ನ ಯೂಸ್ ಮಾಡಿದ್ದಾರೆ. ಆದ್ರೂ ಆ ಹಿಂದಿ ಫಿಲಂ ಅಲ್ಲಿ ಯಾವುದೇ ಒಂದು ಲಾಜಿಕಲ್ ಮಿಸ್ಟೇಕ್ಸ್ ಇಲ್ದೇನೆ ಪ್ಯೂರ್ ಫ್ಯಾಮಿಲಿ ಡ್ರಾಮಾ ಆಗಿ ತಗೊಂಡೋಗಿದ್ದಾರೆ. ನನಗೆ ಆ ಒಂದು ಹಿಂದಿ ಫಿಲಂ ಏನೇ ಈ ಫಿಲಂಗೆ ಕಂಪೇರ್ ಮಾಡ್ಕೊಂಡ್ರೆ ಬೆಟರ್ ಆಗಿ ಬಂದಿದೆ ಅಂತ ಅನಿಸ್ತು. ಸಿನಿಮಾಟೋಗ್ರಫಿ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಫಿಲಂಗೆ ಮೇಜರ್ ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಮ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತ ರೇಟಿಂಗ್ 3/5. ಇನ್ನು ನೀವೇನಾದ್ರೂ ಲಾಜಿಕ್ಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಫ್ಯಾಂಟಸಿ ಸರ್ವೈವಲ್ ಕಮ್ ಲವ್ ಡ್ರಾಮಾಸ್ ನ ಇಷ್ಟಪಡುವಂತಹ ಆಡಿಯನ್ಸ್ ಆದ್ರೆ ಈ ಫಿಲಮ್ ನಿಮಗೆ ಮಸ್ಟ್ ವಾಚ್ ಅಲ್ಲದೆ ಹೋದ್ರೂ ಇಟ್ಸ್ ಒನ್ ಟೈಮ್ ವರ್ತ್ ವಾಚಬಲ್. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನ್ಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದಿರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.